ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಸೊ ನಾನಿವತ್ತು ಚಿತ್ರದುರ್ಗದಲ್ಲಿದ್ದೆ ನಮ್ಮ ಮನೆಯಲ್ಲಿ. ಹಾಗಾಗಿ ನಮ್ಮನೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಸ್ವಲ್ಪ ಫ್ರೀ ಇದ್ದೆ, ಧ್ವನಿ ನಿದ್ದೆ ಮಾಡ್ತಾಯಿದ್ಲು. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ರು. ಸೊ ನಾನೆಲ್ಲ ಡೀಟೇಲ್ಡಾಗಿ ನಿಮಗೆ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಮನೆ ಕಟ್ಟಿ ಅಂದರೆ ನಾವು ಕೆಳಗಡೆ ಮನೆ, ನಾನು ಕೆಳಗಡೆಯಿಂದ ತೋರಿಸ್ತೀನಿ. ಸೊ ಕೆಳಗಡೆ ಒಂದು ಮನೆ ಇದೆ, ಮೇಲ್ಗಡೆ ಒಂದು ಮನೆ ಇದೆ. ಸೊ ಕೆಳಗಡೆ ಮನೆ 2 BHK, ಮೇಲ್ಗಡೆದು 3 BHK. ಕೆಳಗಡೆ ಮನೆ ನಾವು ಕಟ್ಟಿದ್ದು ಐ ಥಿಂಕ್ 2000ಅಲ್ಲಿ ಅದರದ್ದು ಹೌಸ್ ವಾರ್ಮಿಂಗ್ ಆಗಿದ್ದು. ಸೊ ಈ ಮನೆ ಪ್ಲ್ಯಾನಿಂಗ್ ಎಲ್ಲ ಅದಕ್ಕಿಂತ ಒಂದು 2-3 ಇಯರ್ಸ್ ಮುಂಚೆ ಆಗಿರುವಂಥ ಪ್ಲ್ಯಾನಿಂಗ್. ಮತ್ತು ಮನೆ ಕಟ್ಟಿದ್ದು ಐ ಥಿಂಕ್ 97-98 ಸ್ಟಾರ್ಟ್ ಮಾಡಿರಬಹುದು. ಬಟ್ 2000ಅಲ್ಲಿ ಹೌಸ್ ವಾರ್ಮಿಂಗ್ ಆಗಿದ್ದು ನನಗೆ ನೆನಪು. ಸೊ ಈಗ ಆಲ್ಮೋಸ್ಟ್ ಒಂದು 25 ಇಯರ್ಸ್ ಆಗಿದೆ ಈ ಮನೆ ಕಟ್ಟಿ. ಆ್ಯಂಡ್ ದ ಪ್ಲ್ಯಾನ್ ಇಸ್ 25 ಇಯರ್ಸ್ ಹಳೆಯದು. ಹಾಗಾಗಿ ಆ ಟೈಮಲ್ಲಿದ್ದ ಪ್ಲ್ಯಾನನ್ನೇ ಸ್ಟಿಲ್ ನಮ್ಮ ಮನೆಯಲ್ಲೆಲ್ಲ ನೀವು ನೋಡ್ಬೋದು. ಹಾಗಾಗಿ ಅಂದರೆ ಬಿಕಾಸ್ ನಮ್ಮದು ರೂಮಲ್ಲೆಲ್ಲ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಆವಾಗೆಲ್ಲ ಸಿಂಗಲ್ ರೂಮ್ ಮಾಡೋದೇ ಒಂದು ದೊಡ್ಡ ವಿಷಯ ಆಗಿತ್ತಲ್ಲ. ಸೊ ಹಾಗಾಗಿ ಅಟ್ಯಾಚ್ ಬಾತ್ರೂಮ್ಸ್ ಎಲ್ಲ ಇಲ್ಲ. ಆ್ಯಂಡ್ ಪ್ಲ್ಯಾನ್ ಇಸ್ ಆಲ್ಸೋ ಆಗ ಮಾಡಿದ ಪ್ಲ್ಯಾನ್ ಪ್ರಕಾರ ಮೇಲ್ಗಡೆದು ಮನೆ ಸಹ ಕನ್ಸ್ಟ್ರಕ್ಷನ್ ಮಾಡಿದ್ದು. ಲೆಟ್ ಮೀ ಸ್ಟಾರ್ಟ್ ದ ಹೋಮ್ ಟೂರ್ ನಾವು. ಆ್ಯಂಡ್ ಕೆಳಗಡೆ ಮನೆ ನಾವು ರೆಂಟಿಗೆ ಕೊಟ್ಟಿದ್ದೀವಿ 2 BHK. ಸೊ ನಾನು ಕೆಳಗಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಆ್ಯಂಡ್ ಅನದರ್ ಥಿಂಗ್ ಅಂದರೆ ನಾನು ಆಲ್ಮೋಸ್ಟ್ ನಾವು ಈ ಮನೆಗೆ ಯಾವಾಗ ಬಂದಿದ್ದಂದರೆ ನಾನೊಂದು 3rd ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಅನಿಸುತ್ತೆ. 3rd or 4th ಇರುವಾಗ ನಾವು ಕೆಳಗಡೆ ಮನೆಗೆ ಬಂದ್ವಿ. ಫಸ್ಟ್ ತುಮಕೂರಲ್ಲಿದ್ವಿ. ಡ್ಯಾಡಿದು ಗೌರ್ಮೆಂಟ್ ಜಾಬ್ ಆದ ಕಾರಣ ತುಮಕೂರಲ್ಲಿ ಇದ್ವಿ. ಆ್ಯಂಡ್ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಕೆಳಗಡೆ ಮನೆಗೆ. ನಾನು 3rd 4th ಇರುವಾಗ ಬಂದ್ವಿ. ಆವಾಗಿಂದ ಇವಾಗ ತನಕ ವಿ ಆರ್ ಸ್ಟಿಲ್ ಇನ್ ದ ಸೇಮ್ ಪ್ಲೇಸ್. ಸೊ ಈ ಮನೆ ಅಂತ ಹೇಳಿದರೆ ಇಟ್ ಹ್ಯಾಸ್ ಲಾಟ್ ಆಫ್ ಮೆಮೊರೀಸ್. ಚೈಲ್ಡ್ಹುಡ್ಡಿಂದ ಇಲ್ಲಿ ತನಕ ಅಂದರೆ ನಮ್ಮದು ಮಕ್ಕಳೆಲ್ಲ ಮನೇಲಿ ಬೆಳೀತಾ ಇದ್ದಾರೆ ಇವಾಗ. ಸೊ ತುಂಬ ವರ್ಷದಿಂದ ನಾವಿಲ್ಲಿರೋ ಕಾರಣ ದರ್ ಇಸ್ ಲಾಟ್ ಆಫ್ ಮೆಮೊರೀಸ್ ಇನ್ ದಿಸ್ ಹೋಮ್. ನಮ್ಮ ಡ್ಯಾಡಿ ಜೊತೆ ಸಿಕ್ಕಾಪಟ್ಟೆ ಮೆಮೊರೀಸ್ ಎಲ್ಲ ಇದೆ ನಮಗೆ ಮನೇಲಿ. ಆ್ಯಂಡ್ ಪ್ರತಿಯೊಂದೂ ಈ ಮನೇಲಿ ನೋಡಬೇಕಾದ್ರೆ ಸ್ಟಿಲ್ ಸೇಮ್ ಮೆಮೊರೀಸ್ ವಿಲ್ ಕೀಪ್ ರೋಲಿಂಗ್ ಆನ್. So this is my home. So let's start the home tour now. Yeah, this is my home. And ಇಲ್ಲಿ ಮುಂಚೆ ಎಲ್ಲ ನಾರ್ಮಲ್ ರೋಡ್ ಇತ್ತು. ಇವಾಗೆಲ್ಲ ಕಾಂಕ್ರೀಟ್ ರೋಡ್ ಮಾಡಿ ಫುಲ್ ವೈಡ್ ಮಾಡಿದ್ದಾರೆ. ಆ್ಯಂಡ್ ಹೊರಗಡೆಯಿಂದ ನಮ್ಮ ಮನೆ ಹೀಗೆ ಕಾಣುತ್ತೆ. ಸೊ ಲೆಟ್ಸ್ ಗೋ ಇನ್ಸೈಡ್. ಇಲ್ಲೂ ಸಹ ಸಿಕ್ಕಾಬಟ್ಟೆ ಗಿಡ. ಸದ್ಯಕ್ಕೆ ನಮ್ಮದು ಕೆಳಗಡೆ ಮನೆ ಖಾಲಿ ಆಗಿದೆ. ಹಾಗಾಗಿ ಟೂಲೆಟ್ ಬೋರ್ಡ್ ಹಾಕಿದ್ದೀವಿ. So let's go inside. tada. ನಮ್ಮ ಮನೇಲೂ ಅಷ್ಟೇ ಎಲ್ಲ ಕಡೆ ಗಿಡಗಳು. ನಮ್ಮ ಮಮ್ಮಿಗೆ ಗಿಡಗಳನ್ನು ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಈಗ ನಮ್ಮ ಮನೇಲಿ ಅಕ್ಕ ಇಲ್ಲೇ ಇರ್ತಾಳೆ. ಅಕ್ಕ ಮತ್ತು ಮಕ್ಕಳೆಲ್ಲ ಇಲ್ಲೇ ಇರ್ತಾರೆ. ಸೊ ಹಾಗಾಗಿ ಈಗ ಅಕ್ಕ ಫುಲ್ ಗಿಡದು ಟೇಕ್ ಕೇರ್ ಮಾಡ್ತಾಯಿದ್ದಾರೆ. ಹಾಗಾಗಿ ಎಲ್ಲ ಕಡೆ ಇಲ್ಲೂ ಸಹ ಗಿಡ. ಇಲ್ಲೆಲ್ಲ ವಾಶ್ ಮಾಡ್ಕೊಳ್ಳೋಕ್ಕೆಲ್ಲ ಸ್ಪೇಸ್ ಇತ್ತು ಮುಂಚೆ. ಫ್ಯಾಮಿಲಿ ರೆಂಟ್ ಕೊಟ್ಟಿದ್ವಿ. ಆವಾಗ ಅವರು ಬಟ್ಟೆ ವಾಶ್ ಎಲ್ಲ ಇಲ್ಲಿ ಮಾಡ್ಕೊಳ್ತಾಯಿದ್ರು. ಈಗ ಸದ್ಯಕ್ಕೆ ಮನೆ ಖಾಲಿ ಆಗಿರೋದ್ರಿಂದ ಎಲ್ಲ ಆಚೆ ಡಂಪ್ ಮಾಡಿದ್ದಾರೆ ಕ್ಲೀನ್ ಮಾಡಿ. ಸೊ ದ್ಯಾಟ್ಸ್ ದ್ಯಾಟ್. ಆ್ಯಂಡ್ ಇದು ಬಾವಂದು ಕಾರ್. ಸೊ ಇದು ಸ್ವಲ್ಪ ಹೊಸ ಗಿಡಗಳೆಲ್ಲ ಆ್ಯಡ್ ಆನ್ ಆಗಿದೆ. ಆ್ಯಂಡ್ ಇಲ್ಲಿ ಕರಿಬೇವು ಗಿಡ ಇದೆ. ಆ್ಯಂಡ್ ಶಂಕು ಪುಷ್ಪ. ಸೊ ದೀಸ್ ಗಿಡಗಳೆಲ್ಲ ಇದೆ. ಆ್ಯಂಡ್ ಇದು ಕೆಳಗಡೆ ಮನೆ. ಈಗ ಸದ್ಯಕ್ಕೆ ಮನೆ ಖಾಲಿ ಆಗಿದೆ, ಯಾರೂ ಇಲ್ಲ. ರೆಂಟಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿ ವಿ ಕ್ಯಾನ್ ಸಿ ಮಧು ನಾನು, ಮಾನಸ ನನ್ನ ಅಕ್ಕ, ಶ್ರೀಮತಿ ಪುಷ್ಪ ಇಸ್ ಮೈ ಮಮ್ಮಿ, ಕರಿಯಪ್ಪ ಇಸ್ ಮೈ ಡ್ಯಾಡಿ. ಸೊ ಮಧು, ಮಾನಸ, ಶ್ರೀಮತಿ ಪುಷ್ಪ, ಕರಿಯಪ್ಪ ನಮ್ಮದು ಫ್ಯಾಮಿಲಿ ಹೆಸರು ಮನೆಯಲ್ಲಿ ಹಾಕ್ಸಿರೋದು. ಸೊ ಆ್ಯಸ್ ಎ ಸೆಡ್ ಈ ಮನೆದು ಪ್ಲ್ಯಾನ್ ಆಗಿರೋದು ಸಿಕ್ಕಾಬಟ್ಟೆ ಒಂದು 25 ಇಯರ್ಸ್ ಹಿಂದೆ ಆಗಿದ್ದ ಪ್ಲ್ಯಾನ್. ಹಾಗಾಗಿ ಆವಾಗೆಲ್ಲ ಮನೆಗಳು ಹೀಗೆ ಬರ್ತಾ ಇದ್ದಿದ್ದಲ್ಲ, ಅಂದರೆ ಬಂದರೆ ಒಂದು ಸಿಟ್ ಔಟ್ ಇರಬೇಕು, ಬೋರ್ಡೆಲ್ಲ ಇರಬೇಕು ಹಾಗೆಲ್ಲ. ಸೊ ಅದೇ ಥರ ಟಿಪಿಕಲ್ ಪ್ಲ್ಯಾನಿಂಗ್ ಈ ಮನೆ ಇದು ಆಗಿದೆ. ಆ್ಯಂಡ್ ಇಲ್ಲೆಲ್ಲ ಗ್ರಾನೈಟ್ ಹಾಕಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಇದಿದೆ. ಮನೆ ಕಾಣಿಸುತ್ತಾ ಒಳಗಿಂದ? ಬಂದು ಕಾಣೋದಿಲ್ಲ, ನನಗೆ ಕಾಣಿಸುತ್ತೆ. ಓ ಇಟ್ಸ್ ಓಪನ್. ಯಾ, ಇದು 2 BHK. ಇಲ್ಲಿ ಒಂದು ರೂಮ್ ಇದೆ. ಯಾವುದು ರೂಮಿಗೂ ಅಟ್ಯಾಚ್ ಬಾತ್ರೂಮ್ ಮಾಡಿಸಿಲ್ಲ. ಅಲ್ಲಿ ವಾರ್ಡ್ರೋಬ್ ಎಲ್ಲ ಇದೆ. ಅಟ್ಯಾಚ್ ಬಾತ್ರೂಮ್ ಯಾಕೆ ಮಾಡಿಸಿಲ್ಲ ಅಂತಂದರೆ ಆ್ಯಸ್ ಎ ಸೆಡ್ ಆವಾಗೆಲ್ಲ ಒಂದು ಸಿಂಗಲ್ ರೂಮ್ ಕಟ್ಟೋದೇ ಒಂದು ಅಂದರೆ ಸಪ್ರೇಟ್ ರೂಮ್ ಅಂತ ಹೇಳಿದರೆ ಒಂದು ದೊಡ್ಡ ವಿಷಯ ಥರ.
ಆವಾಗೆಲ್ಲ ಅಟ್ಯಾಚ್ ಬಾತ್ರೂಮ್ ಸಿಸ್ಟಮ್ ಎಲ್ಲ ಇರಲಿಲ್ಲ. ಸೊ ಹಾಗಾಗಿ ಇಟ್ಸ್ ಜಸ್ಟ್ ನಾರ್ಮಲ್ ರೂಮ್ಸ್. ಇದಕ್ಕೆ ಇದು ಈಗ ರೀಸೆಂಟಾಗಿ ಮಾಡಿಸಿರೋ ಕಬೋರ್ಡ್ಸ್ ಈ ರೂಮಿಂದು. ಆ ಕಡೆ ರೂಮ್ ಇದು ಮನೆ ಕಟ್ಟುವ ಟೈಮಲ್ಲಿ ಮಾಡಿಸಿದ್ದು. ಆ್ಯಂಡ್ ದಿಸ್ ಇಸ್ ಡೈನಿಂಗ್ ಏರಿಯಾ ಆ್ಯಂಡ್ ದಿಸ್ ಇಸ್ ದೇವರ ಮನೆ ಆ್ಯಂಡ್ ದಿಸ್ ಇಸ್ ಕಿಚನ್ದೆಲ್ಲ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದಾರೆ. ಇಲ್ಲೆಲ್ಲ ಕಬೋರ್ಡ್ ಎಲ್ಲ ಹಾಳಾಗಿದೆ, ಸೊ ಇದೆಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಹಿಯರ್ ಇಸ್ ವೇರ್ ಸ್ಟೋರ್ ರೂಮ್ ಆ್ಯಂಡ್ ಇದು ಡೈನಿಂಗ್ ಹಾಲ್. ಆ್ಯಂಡ್ ಇಲ್ಲಿ ವಾಶ್ರೂಮ್ ಮತ್ತು ಬಾತ್ರೂಮ್ ಮತ್ತು ಈ ಕಡೆ ವಾಶ್ರೂಮ್ ಮತ್ತು ಹಿಂದೆಗಡೆ ಬಾಲ್ಕನಿ, ಪಾತ್ರೆ ಎಲ್ಲ ತೊಳ್ಕೊಳ್ಳೋಕ್ಕೆ ಸ್ಪೇಸ್ ಇದೆ. ಬಟ್ ಟೈಟ್ ಆಗಿದೆ, ಇದು ಓಪನ್ ಮಾಡೋಕ್ಕೆ ಬರ್ತಿಲ್ಲ ನನಗೆ. ಹಿಂದೆಗಡೆ ಸ್ಪೇಸ್ ಇದೆ, ವಾಷಿಂಗ್ ಮಿಷಿನ್ ಅದೆಲ್ಲ ಇಟ್ಕೊಳ್ಳೋಕೆ ಯುಟಿಲಿಟಿ ಏರಿಯಾ. ಇಲ್ಲಿಗ ಸಿಕ್ಕೋಬಿಟ್ಟೆ ಟೈಟ್ ಬರ್ತಿಲ್ಲ, ಬರ್ತಾಯಿಲ್ಲ ಅದು ಓಪನ್ ಮಾಡೋಕ್ಕೆ. ಲೆಟ್ ಇಟ್ ಬಿ. ಹೀಗಿದೆ ಮನೆ. ಈ ಮನೆಯಲ್ಲಿ ನಾವು ಇದ್ವಿ, ತುಂಬ ವರ್ಷ ಇದ್ವಿ, ಸುಮಾರು ವರ್ಷ ಇಲ್ಲಿ ಕೆಳಗಡೆ ಇದ್ದು ಮತ್ತು ನಾವು ಮೇಲ್ಗಡೆ ಮನೆ ಕಟ್ಟಿಸ್ಕೊಂಡು ಮೇಲೆ ಹೋಗಿದ್ದು. ಇಲ್ಲಿ ಏನು ನೋಡ್ತಿದ್ರು ದ ಎಕ್ಸಾಕ್ಟ್ ಸೇಮ್ ಪ್ಲ್ಯಾನ್ ಮೇಲ್ಗಡೆ ಮನೆಯಲ್ಲಿರೋದು, ಏನೂ ಡಿಫ್ರೆನ್ಸ್ ಇಲ್ಲ. ಸ್ವಲ್ಪ ಮೇಲ್ಗಡೆ ಮನೆ ಆಗಿರೋ ಕಾರಣ ಎಕ್ಸ್ಟ್ರಾ ಸ್ಪೇಸ್ ನಮಗೆ ಸಿಕ್ಕಿದೆ. ಈ ಸ್ಪೀಕರ್ಸ್ ಎಲ್ಲ ನಾವು ಮನೆ ಕಟ್ಟಿದಾಗ ಹಾಕಿದ್ದು. ನಾನು ಮನೇಲಿ ಗೃಹ ಪ್ರವೇಶದಿಂದ 2-3 ಫೋಟೋಸ್ ಹಾಕ್ತೀನಿ ವಿಡಿಯೋದಲ್ಲಿ. ಗೃಹ ಪ್ರವೇಶ ಮಾಡಿದ್ರದ್ದು ಫೋಟೋಸ್ ಎಲ್ಲ ಆವಾಗ ಮನೆ ಕಟ್ಟೋ ಟೈಮಲ್ಲಿ ಹಾಕಿದ್ದು. ಮತ್ತು ಇದೆಲ್ಲ ನೋಡಿ, ಇದೆಲ್ಲ ಹಳೆ ಕಾಲದಲ್ಲಿ ಇದೆಲ್ಲ ಬೀಡಿಂಗ್ಸ್ ಎಲ್ಲ ಹೇಗಿತ್ತು ಅಂತ ಡಿಸೈನ್ಸ್ ಎಲ್ಲ, ಸೋಕೇಶ್ ಅವಾಗೆಲ್ಲ ವಾಟ್ ಇಸ್ ಇಟ್ ಫೇಮಸ್ ಅಲ್ಲ. ಸೊ ಇಲ್ಲೆಲ್ಲ ಈ ಗ್ಲಾಸಸ್ ಎಲ್ಲ ಇತ್ತು. ಸದ್ಯಕ್ಕೆ ಇದೆಲ್ಲ ರಿಮೂವ್ ಮಾಡಿದ್ದಾರೆ. ಅಂದರೆ ಹಳೆ ಟೆನೆನ್ಸ್ ಏನಿದ್ರಲ್ಲ ಅವರು ಇಲ್ಲಿ ಟಿ ವಿ ಎಲ್ಲ ಇಟ್ಕೊಳ್ತಾ ಇದ್ರು. ಆ್ಯಂಡ್ ಹಾಗಾಗಿ ಎಲ್ಲ ರಿಮೂವ್ ಮಾಡಿ ಸ್ವಲ್ಪ ಚೇಂಜಸ್ ಆಗಿದೆ. ಆ್ಯಂಡ್ ಈ ಡಿಸೈನ್ಸ್ ಎಲ್ಲ ನೋಡಿ, ಹಳೆ ಕಾಲದಲ್ಲೆಲ್ಲ ಹೀಗೆಲ್ಲ ಡಿಸೈನ್ಸ್, ಹೀಗೆಲ್ಲ ಪ್ಲಾನ್ಸ್ ಚೇಂಜ್ ಆಗಿದೆ. ಬಟ್ ಸ್ಟಿಲ್ ನಮಗೆ ಆವಾಗ ಕಟ್ಟಿದ ಮನೆ ಅಂತ ಹೇಳುವಾಗ ನಮಗೊಂದು ನಾಸ್ಟಾಲಜಿ ಟೈಪ್. ಯಾ, ದಿಸ್ ಇಸ್ ಕೆಳಗಡೆ ಮನೆ. ಆ್ಯಂಡ್ ಇಲ್ಲಿ ಸಿಟ್ ಔಟ್ ಪ್ಲ್ಯಾನ್ ಮಾಡಿ ಇಲ್ಲಿ ಕೆಳಗಡೆ ಎಲ್ಲ ಶೂಸ್ ಇಟ್ಕೊಳ್ಳೋಕ್ಕೆಲ್ಲ ಸ್ಪೇಸ್ ಹಾಕಿ ಮಾಡಿಟ್ಟಿದ್ವಿ. ಇಲ್ಲಿ ಕೂತ್ಕೊಂಡೆ ಯೂಶ್ವಲಿ ಶೂ ಹಾಕ್ಕೊಂತೀವಿ. ಸ್ಕೂಲಿಗೆಲ್ಲ ಹೋಗುವಾಗ ನಾವು ಶೂಸ್ ಎಲ್ಲ ಇಲ್ಲಿ ಇಡ್ತಿದ್ವಿ. ಬೆಳಗ್ಗೆ ಟೈಮ್ ಆಯಿತು ಅಂತ ಮಮ್ಮಿ ಬೈಯುವಾಗ ಒಂದು ಬೇಗ ಶೂಸ್ ಎಲ್ಲ ತೆಗೆದು ಶೂಸ್ ಎಲ್ಲ ಹಾಕ್ಕೊಂಡು ಓಡ್ತಾ ಇದ್ದದ್ದು. ಸೊ ಆ ಮೆಮೊರೀಸ್ ಎಲ್ಲ ನನಗೆ ಈ ಮನೇಲಿದೆ. ದಿಸ್ ಇಸ್ ಹೌ ವಿ ಎಂಟರ್. ಹೀಗೆ ಎಂಟರ್ ಆಗ್ತೀವಿ ಮನೆಗೆ. ಆ್ಯಂಡ್ ಈ ಸೇಫ್ಟಿ ಗೇಟ್ ಎಲ್ಲ ಇದೆ. ಯಾ, ಸೊ ಇನ್ನು ನಾವು ಮೇಲೆ ಹೋಗೋಣ. ನಮ್ಮ ಡ್ಯಾಡಿಗೆ ಈ ಮನೆಯಿಂದ ಸಿಕ್ಕಾವಡೆ ಇಷ್ಟ. ಬಿಕಾಸ್ ಅವರು ಕಷ್ಟಪಟ್ಟು ಮನೆ ಕಟ್ಟಿದ್ದಲ್ಲ. ಸೊ ಹಾಗಾಗಿ ಅವರಿಗೆ ಆ ಒಂದು ಅಟ್ಯಾಚ್ಮೆಂಟ್ ಇದೆ ಮನೆಗೆ. ಸೊ ಇದೆಲ್ಲ ಕಾಂಪೌಂಡ್. ಓಕೆ, ಇದೆಲ್ಲ ಗ್ರಿಲ್, ಇದೆಲ್ಲ ನಾವು ಆವಾಗಲೇ ಹಾಕಿದ್ದೀವಿ ಗ್ರಿಲ್ಸ್. ಯಾವಾಗ ಅಂದರೆ 2001-2 ಆ ಟೈಮಲ್ಲೆಲ್ಲ ಫುಲ್ ಗ್ರಿಲ್ಸ್ ಎಲ್ಲ ಹಾಕಿ ಸೆಕ್ಯೂರ್ಡ್ ಆವಾಗಲೇ ಮಾಡಿಟ್ಟಿದ್ವಿ. ಇದಿನ್ನೂ ಹಾಗೇ ಇದೆ, ಏನೂ ಹಾಳಾಗಿಲ್ಲ ಆವಾಗಿಂದ ಇವಾಗ ತನಕ. ಸೊ ಲೆಟ್ಸ್ ಗೋ ಅಪ್. ಇಲ್ಲಿಂದ ನಾವು ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಮೋಟರ್ ಇಟ್ಟಿದ್ದೀವಿ, ಅಂದರೆ ತೊಟ್ಟಿ. ಸೊ ಮೋಟರ್. ಓಕೆ, ಲೆಟ್ಸ್ ಗೋ ಅಪ್. ಸೊ ಇಲ್ಲಿ ಸ್ಟೆಪ್ಸ್ ಮೇಲೆ ನಮ್ಮ ಅಕ್ಕ ಏನೇನೋ ಡಿಸೈನ್ ಎಲ್ಲ ಮಾಡಿಟ್ಟಿದ್ದಾಳೆ. ಈಗ ಫುಲ್ ಅವಳಿರೋ ಕಾರಣ ಎಲ್ಲ ಅವಳ ಐಡಿಯಾಸ್, ಥಾಟ್ಸ್ ಎಲ್ಲ ಓಡ್ತಾ ಇದೆ ಮನೇಲಿ. ಇದೆಲ್ಲ ಅವಳದು ಡಿಸೈನ್ಸ್ ಮತ್ತು ಗಿಡಗಳಷ್ಟೇ ಅವಳು ತಂದು ಇಟ್ಟಿರೋದು. ಹೀಗಿದೆ. ಆ್ಯಂಡ್ ಇಲ್ಲೊಂದು ಸ್ಟೆಪ್ಸ್ ಇದೆ. ಬಿಕಾಸ್ ನಾವು ಮನೆ ಕಟ್ಟುವಾಗ ಏನು ಅಂದ್ಕೊಂಡಿದ್ದೆ ಅಂದರೆ ಇಲ್ಲಿಂದ ಒಂದು ಮೇಲ್ಗಡೆ ಹೋಗೋಕ್ಕೆ ಜಾಗ ಮಾಡಬೇಕು ಆ್ಯಂಡ್ ರೂಮ್ ಎಲ್ಲ ಮೇಲೆ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ಕಟ್ಟೋ ಟೈಮಲ್ಲಿ. ಆ್ಯಂಡ್ ದೆನೆಲ್ಲ ಚೇಂಜ್ ಆಗಿ ಆ ಕಡೆ ಆಗಿದೆ. ಈಗ ಸದ್ಯಕ್ಕೆ ನಾವು ಸಿಲಿಂಡರ್ಸ್ ಅದು ಇದು ಸ್ಟೋರ್ ಮಾಡ್ತಿದ್ದೀವಿ. ಸೊ ಲೆಟ್ಸ್ ಗೋ ಇನ್ಸೈಡ್. ಇಲ್ಲೂ ಸೇಫ್ಟಿ ಡೋರ್ ಇದೆ. ಆ್ಯಂಡ್ ಈ ಪ್ಲೇಸ್ ಏನಿದೆ ಕೆಳಗಡೆ ಕಾಂಪೌಂಡ್ ಇರೋ ಪ್ಲೇಸ್ ನಮಗೆ ಇಲ್ಲಿ ಸಿಟ್ ಔಟ್ ಆಗಿ ಸಿಕ್ಕಿದೆ. ಕೆಳಗಡೆ ಕಾಂಪೌಂಡ್ ಆಗಿದೆ, ಇಲ್ಲಿ ನಮಗೆ ಇದು ಸಿಟ್ ಔಟ್ ಆಗಿ ಸಿಕ್ಕಿದೆ. ಸೊ ಇದನ್ನು ನಾವು ಫುಲ್ ಕವರ್ ಮಾಡ್ಕೊಂಡಿದ್ದೀವಿ. ಇನ್ನು ಮಳೆ ಎಲ್ಲ ಬಂದು ಒಳಗಡೆ ಬರೋದು ಬೇಡ ಅಂತ ಗ್ರಿಲ್ಸ್ ಹಾಕ್ಸ್ಕೊಂಡು ಇದಕ್ಕೆ ಗ್ಲಾಸ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀವಿ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಡಿಸೈನ್ಸ್ ಇದೆ. ಇದು ಧ್ವನಿಗೆ ತೊಟ್ಲು ಕಟ್ಟಿದ್ದು ನಿದ್ದೆ ಮಾಡೋಕ್ಕೆ ಅಂತ. ಆ್ಯಂಡ್ ಇಲ್ಲೆಲ್ಲ ಲೈಟ್ಸ್ ಹಾಕ್ಸ್ಕೊಂಡಿದ್ದೀವಿ, ಕರ್ಟನ್ಸ್ ಹಾಕಿ. ಇಲ್ಲೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಇಟ್ಕೊಂಡು ಇದೊಂದು ಸಿಟ್ ಔಟ್ ಥರ. ಸೊ ಯೂಶ್ವಲಿ ಒಂದು ಸ್ವಲ್ಪ ತಿಲ್ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಇಲ್ಲೂ ಸ್ವಲ್ಪ ಪ್ಲ್ಯಾಂಟ್ಸ್ಗಳಿದೆ. ಆ್ಯಂಡ್ ಅಲ್ಲಿ ಜಾನುದು ಫೋಟೋ ಇದೆ. ಜಾನು ಚಿಕ್ಕವಳಿದ್ದದ್ದು ಫೋಟೋಸ್ ಎಲ್ಲ ಹೀಗಿದೆ, ಇಲ್ಲಿ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲೊಂದು ಬಾಲ್ಕನಿ ಟೈಪ್ ಇದೆ. ಈಗೇನು ಇಲ್ಲೂ ಅಷ್ಟೇ ಗಿಡಗಳಿದೆ. ಆ್ಯಂಡ್ ಇಲ್ಲೊಂದು ನಲ್ಲಿ ಇದೆ.
ಸದ್ಯಕ್ಕೆ ಏನಾದರೂ ಬಟ್ಟೆ ಗಿಟ್ಟೆ ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕಿದ್ರೆ ಇಲ್ಲಿ ವಾಶ್ ಮಾಡ್ಕೊಳ್ತೀವಿ. ಇಲ್ಲಿಂದ ಹೀಗೆ ಕಾಣುತ್ತೆ ನಮ್ಮ ಮನೆ. ಇದೆಲ್ಲ ಮನೆಗಳು ಇತ್ತೀಚೆಗೆ ಹೊಸದಾಗಿರೋದು, ಮುಂಚೆ ಎಲ್ಲ ಇರಲಿಲ್ಲ, ಇದೆಲ್ಲ ಫುಲ್ ಖಾಲಿ ಇತ್ತು, ಇವಾಗ ಆಗಿದೆ. ಆ್ಯಂಡ್ ಇಲ್ಲೊಂದು ವಾಟ್ ಇಸ್ ಇಟ್, ಇದು ಶೂ ಸ್ಟ್ಯಾಂಡ್ ಕಮ್ ಕುತ್ಕೊಳ್ಳೋದೊಂದು ಪ್ಲೇಸ್. ಶೂಸ್ ಹಾಕ್ಕೊಳ್ಳೋಕ್ಕೆ, ಕುತ್ಕೊಂಡು ಚಿಟ್ ಚಾಟ್ ಮಾಡೋಕ್ಕೂ, ಶೂಸ್ ಇಡೋಕ್ಕೂ ಎಲ್ಲದಕ್ಕೂ ಮಲ್ಟಿಪರ್ಪಸ್ ಯೂಸೇಜ್ ಇದೆ. ಓಕೆ, ಸೊ ಲೆಟ್ಸ್ ಗೋ ಇನ್ಸೈಡ್. ಸೊ ಹೀಗೆ ಬಂದ ತಕ್ಷಣವೇ ಇಲ್ಲೊಂದು ಎಲ್ ಶೇಪ್ ಒಂದು ಸೋಫಾ ಹಾಕ್ಕೊಂಡಿದ್ದೀವಿ, ಒಂದು ಚೇರ್, ಮತ್ತು ಇಲ್ಲಿ ಟಿ ವಿ ಯೂನಿಟ್ ಇದೆ. ಟಿ ವಿ ಯೂನಿಟ್ ಮತ್ತು ಬುದ್ಧನೆಲ್ಲ ಇಟ್ಟಿದ್ದೆ, ಮನಿ ಪ್ಲ್ಯಾಂಟ್, ಇದೆಲ್ಲ ಡೆಕೋರೇಷನ್ ಫುಲ್ ಅಕ್ಕಂದು. ಅವಳು ಹೆಂಗೆಲ್ಲ ಸೆಟ್ ಮಾಡಿಟ್ಟಿದ್ದಾಳೆ ಹಾಗೆ ಇದೆ. ಅಲ್ಲಿ ಧ್ವನಿದು ಆಲ್ಬಮ್ ಫೋಟೋಸ್ ಇದೆ. ಆ್ಯಂಡ್ ಅಕ್ಕ ಬಾವಂದು ಫೋಟೋ, ಜಾನ್ದು ಫೋಟೋ, ನಂದು ಅಪ್ಪದು ಫೋಟೋ. ಆ್ಯಂಡ್ ಇಲ್ಲಿಂದ ಹೀಗೆ ಬಂದರೆ ನಂದು ಅಕ್ಕಂದು ಮದುವೆ ಟೈಮಲ್ಲಿದು ಫೋಟೋ, ಅದು ನಂದು ಅಕ್ಕಂದು ಜಾನದು ಫೋಟೋ, ಅಲ್ಲಿ ಅಕ್ಕಂದು ಫೋಟೋ. ಆ್ಯಂಡ್ ಇಲ್ಲಿ ಕ್ಲಾಕ್ ಮತ್ತು ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಹಾಕಿದ್ದಾಳೆ. ಸೊ ಆಸ್ ಎ ಸೆಡ್, ಇಲ್ಲಿ ನಮ್ಮದು ಫ್ಯಾಮಿಲಿ ಫೋಟೋ, ಅಕ್ಕಂದು ಮದುವೆ ಟೈಮಲ್ಲಿ ತೆಗೆದ ಫ್ಯಾಮಿಲಿ ಫೋಟೋ. ದಟ್ ಈಸ್ ಮೈ ಡ್ಯಾಡಿ, ಮಮ್ಮಿ, ಬಾವ, ಅಕ್ಕ ಮತ್ತು ನಾನು. ಮತ್ತು ಇಲ್ಲಿ ಡ್ಯಾಡಿದು ಫೋಟೋ. ಲೈಟ್ ಆನ್ ಮಾಡ್ತೀನಿ. ಸೊ ಇದು ಡ್ಯಾಡಿದು ಫೋಟೋ. ಟ್ಯಾಗ್ಲೈನ್ ಏನು ಹಾಕಿದ್ದೀವಿ ಅಂದರೆ, ಕಷ್ಟಪಟ್ಟು ದುಡಿಯುವ ವ್ಯಕ್ತಿ ಎಂದಿಗೂ ಬಡವನಾಗುವುದಿಲ್ಲ. ನಮಗೆ ಈ ಡೇಟೆಲ್ಲ ಹಾಕೋದು ಬೇಡ ಅಂತ ಅನಿಸ್ತಿತ್ತು, ಏನೋ ಗೊತ್ತಿಲ್ಲ. ಸೊ ವಿ ಥಾಟ್ ಡೇಟೆಲ್ಲ ಹಾಕೋದು ಬೇಡ, ನಾವೀಗ ಟ್ಯಾಗ್ಲೈನ್ನ ಹಾಕೋಣ ಅಂತ ಹೇಳಿ ನಾನು ತೋರಿಸ್ತೀನಿ. ಹೀಗೆ ತೆಗೆದ್ರೆ ಕರಿಯಪ್ಪನವರು ಕಂದ ವೆಯ್ಟ್ ತೋರಿಸೋಣ. ಆಯಿತು. ಸೊ ಹೀಗೆ ಟ್ಯಾಗ್ಲೈನ್ ಹಾಕ್ಕೊಂಡಿದ್ದೀವಿ, ಕಷ್ಟಪಟ್ಟು ದುಡಿಯುವ ವ್ಯಕ್ತಿ ಎಂದಿಗೂ ಬಡವನಾಗುವುದಿಲ್ಲ ಅಂತ. ಬಿಕಾಸ್ ನಮ್ಮ ಡ್ಯಾಡಿ ಸಿಕ್ಕಾಬಟ್ಟೆ ಹಾರ್ಡ್ ವರ್ಕಿಂಗ್ ಪರ್ಸನ್. ಎಷ್ಟು ಹಾರ್ಡ್ ವರ್ಕಿಂಗ್ ಅಂದರೆ, ಅವ್ರಿಗೆ ಮಕ್ಕಳು, ಮನೆ, ಹೆಂಡತಿ ಬಿಟ್ಟರೆ, ಫ್ಯಾಮಿಲಿ ಅಂತ ಬಿಟ್ಟರೆ ಬೇರೆ ಏನೂ ಇಲ್ಲ. ಅಷ್ಟು ಹಾರ್ಡ್ ವರ್ಕಿಂಗ್ ಪರ್ಸನ್. ಮಕ್ಕಳದು ಲೈಫ್ ಸಾರ್ಟ್ ಮಾಡಬೇಕು, ಅವ್ರಿಗೇನು ಕಷ್ಟ ಆಗಬಾರ್ದು ಅಂತ ಅವರು ಇಡೀ ಲೈಫಲ್ಲಿ ಹಾರ್ಡ್ ವರ್ಕ್ ಮಾಡಿ 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 ಇಷ್ಟೆಲ್ಲ ನಮಗೆ ಕೊಟ್ಟು ಹೋಗಿದ್ದಾರೆ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಅದೆಲ್ಲ ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ ದೊಡ್ಡ ವಿಷಯ. ಸೊ ಲೆಟ್ಸ್ ಸ್ಟಾಪ್ ಇಟ್ ಹಿಯರ್. ಕಮ್ ಆನ್. ಸೊ ಹಾಗೆ ಇಲ್ಲಿಂದ ಇದು ಹಾಲ್ ಆಯಿತು. ಇಲ್ಲಿ ಕೂತ್ಕೊಂಡು ಟಿ ವಿ ನೋಡೋದು, ಅದು ಇದು. ಸದ್ಯಕ್ಕೆ ಆ ಟೇಬಲ್ ಕೆಳಗೆ ಮಕ್ಕಳದು ಬುಕ್ಸ್ ಎಲ್ಲ ಇದೆ, ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ಬೈಂಡಿಂಗ್ ಅದು ಇದು ಅಂತ ಹೇಳಿ ಎಲ್ಲ ಅಲ್ಲಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಲೈಟ್ಸ್ ಇದೆ. ಆ್ಯಂಡ್ ಒಂದು 2 ಫ್ಯಾನ್ಸ್ ಇದೆ. ಸೊ ದಟ್ ಈಸ್ ಸೆಟ್. ಆ್ಯಂಡ್ ಅಲ್ಲಿಂದ ಹೀಗೆ ಬಂದರೆ ಇದೊಂದು ರೂಮು. ಸದ್ಯಕ್ಕೆ ಧ್ವನಿ ನಿದ್ದೆ ಮಾಡ್ತಿದ್ದು ಅಷ್ಟು ತನಕ ಎಲ್ಲ ಕಡೆ ಕಡೆ ಆಗಿದೆ, ಮೆಸ್ ಆಗಿದೆ. ಅವಳಿಗೆ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದೆ. ಸೊ ಇದೊಂದು ರೂಮು, ಇದು ನಮ್ಮ ರೂಮು, ನಂದು ಅಪ್ಪದು ಧ್ವನಿದ ರೂಮು. ಅಲ್ಲಿಂದ ಹೀಗೆ ಬಂದರೆ ಇದು ಮಮ್ಮಿ ರೂಮು. ಇಲ್ಲಿಂದ ಇದು ಸಹ ಆ ಕಡೆ ಕಡೆ ಆಗಿದೆ, ಸ್ವಲ್ಪ ಮೆಸ್ ಆಗಿದೆ. ಈಗ ಧ್ವನಿದು ತೊಟ್ಲು ಎಲ್ಲ ಕಟ್ಟಿದ್ದೀವಿ. ಸದ್ಯಕ್ಕೆ ಅವಳು ಬ್ಯಾಂಗ್ಳೂರಿಂದ ಬರುವಾಗ ನಾವು ತೊಟ್ಲು ತರಲಿಲ್ಲ, ಹಾಗಾಗಿ ಸದ್ಯಕ್ಕೆ ಇರಲಿ ಅಂತ ಸೀರೆ ತೊಟ್ಲನ್ನು ಕಟ್ಟಿದ್ದು. ಇದು ಒಂದು ರೂಮ್ ಇದೆ. ಆ್ಯಂಡ್ ಅಲ್ಲಿಂದ ಆ ಕಡೆಯಿಂದ ಇನ್ನಿದ್ದು ಹಾಲ್ ಆಗಿ, ಹಾಲಿಂದ ಈ ಕಡೆ ಬಂದರೆ ಸ್ಟೆಪ್ಸ್ ಇದೆ ಮೇಲ್ಗಡೆ ಹೋಗೋಕ್ಕೆ. ಆ್ಯಸ್ ಎ ಸೈಡ್ 3 BHK ಅಲ್ಲ. ಸೊ ಕೆಳಗಡೆ 2 ರೂಮ್ ಇದೆ, ಮೇಲ್ಗಡೆ 1 ರೂಮ್ ಇದೆ. ಆ್ಯಂಡ್ ಸದ್ಯಕ್ಕೆ ಮಕ್ಕಳು ಸ್ಕೂಲಿಗೆ ಹೋಗೋದೆಲ್ಲ ಎಲ್ಲ ಬುಕ್ಸ್ ಅದು ಇದು ಎಲ್ಲ ಆ ಕಡೆ ಈ ಕಡೆ ಇಟ್ಟು ಮೆಸ್ಸಪ್ ಆಗಿಬಿಟ್ಟಿದೆ. ಮಕ್ಕಳಿರೋ ಮನೆಗೆ ಗೊತ್ತಲ್ಲ ಹೇಗೆ ಅಂತ, ಎಷ್ಟು ಕ್ಲೀನ್ ಮಾಡಿದ್ರು ಏನಾದರೂ ಒಂದಿರುತ್ತೆ. ದಿಸ್ ಇಸ್ 1 ರೂಮು. ಧ್ವನಿ ನಿದ್ದೆ ಮಾಡ್ತಿದ್ಲು, ಈಗಷ್ಟೇ ಇದ್ಲು. ಹಾಗೆ ಎತ್ಕೊಂಡು ಹೊರಗಡೆ ಬಂದೆ, ಅಲ್ಲೇ ಬೆಡ್ಶೀಟ್ ಎಲ್ಲ ಅಲ್ಲೇ ಬಿಟ್ಟಿದ್ದೀನಿ. ಸೊ ಇದು ರೂಮು. ಇಲ್ಲಿ ನಾನು ಅಪ್ಪು ಧ್ವನಿ ಇರ್ತೀವಿ ಯೂಶ್ವಲಿ, ಅಲ್ಲಕ್ಕಂದ್ರೆ ರೂಮು. ಆ್ಯಂಡ್ ಅಲ್ಲಿಂದ ಈ ಕಡೆ ಬಂದರೆ ಇದು 1 ರೂಮು. ಇದು ಮಮ್ಮಿ ರೂಮು. ಮಮ್ಮಿ ರೂಮ್ ಸಹ ಎಲ್ಲ ಅಟ್ಯಾಚ್ಡ್ ವಾರ್ಡ್ರೋಬ್ ಅದು ಇದೆಲ್ಲ ಇದೆ. ಸೊ ಇದು ಮಮ್ಮಿ ರೂಮು. ಅಲ್ಲಿಂದ ಹೀಗೆ ಬಂದರೆ ದಿಸ್ ಇಸ್ ಡೈನಿಂಗ್ ಹಾಲ್. ಕೆಳಗಡೆ ಮನೇಲಿ ಇತ್ತಲ್ಲ ಅದೇ ಥರ ಇದು ಡೈನಿಂಗ್ ಹಾಲ್. ಅಲ್ಲಿಂದ ಹೀಗೆ ಬಂದರೆ ಇದು ದೇವ್ರ ಮನೆ. ಇದು ದೇವ್ರ ಮನೆ. ಆ್ಯಂಡ್ ಹಾಗೆ ಬಂದರೆ ಇಲ್ಲಿ ಫ್ರಿಡ್ಜ್.
ವುಮೆನ್ಸ್ ಅದನ್ನೆಲ್ಲ ಒರೆಸ್ಬೇಕು ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ಲು. ಮೇಲೆ ಹೋಗಿದ್ದಾಳೆ ಅನಿಸುತ್ತೆ, ಬಕೆಟಲ್ಲಿ ನೀರಿಟ್ಟು ಕ್ಲೀನ್ ಮಾಡೋಕ್ಕೆ ಹೋಗಿದ್ದಾಳೆ. ಆ್ಯಂಡ್ ಇದು ಕಿಚನ್. ಇಲ್ಲಿಂದ ಹೀಗೆ ಹೋದರೆ ಇಲ್ಲಿ ನಮಗೆ ಏನು ಬಾತ್ರೂಮ್ ಮತ್ತು ಹ್ಯಾಂಡ್ ವಾಶ್ ಅದು ಇದೆಲ್ಲ ಸಿಗುತ್ತೆ. ಯಾ, ದಿಸ್ ಇಸ್ ಇಟ್. ಓಕೆ, ಇನ್ನು ನಾವು ಸುಸ್ತಾಯಿತು. ಓಕೆ, ಕೆಳಗಡೆದೆಲ್ಲ ಆಯಿತು. ಇನ್ನು ನಾವು ಮೇಲೆ ಹೋಗೋಣ. ಸೊ ನಾನು ವ್ಲಾಗ್ ಧ್ವನಿ ಇಟ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಈಗ ಲೆಟ್ಸ್ ಗೋ ಅಪ್. ಮೇಲೆ ಹೋಗೋಣ. ಹಾಗೆ ಮೇಲತ್ತಿ ಹತ್ತಿ 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 ಬರಬೇಕು. ಇಲ್ಲೊಂದಿನ ಶೋ ಪೀಸ್ ಎಲ್ಲ ಇದೆ. ಆ್ಯಂಡ್ ರಾಧಾಕೃಷ್ಣ ಇದೆ. ಹಾಯ್ ಮಜಾರ್. ಮಜಾರ್ ಮನೆ ಕ್ಲೀನ್ ಮಾಡ್ತಾ ಇದ್ದಾಳೆ. ಲೆಟ್ಸ್ ಗೋ ಅಪ್. ಸೊ ಇಲ್ಲಿಂದ ಹೀಗೆ ಕಾಣುತ್ತೆ, ಕೆಳಗೆ ಹೋಗೋದು. ಆ್ಯಂಡ್ ಇದು ಒಂದು ರೂಮು. ಇದು ಅಕ್ಕ ಮಕ್ಕಳು ಬಾಬಾ ಎಲ್ಲ ಇರ್ತಾರೆ. ಹಾಯ್ ಉಮೇಜಾರ್. ಉಮೇಜಾರ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ, ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿ. ಹಾಗೆ ಅಲ್ಲಿಂದ ಇದು ಆ್ಯಕ್ಚುಲಾಗಿ ಬಾತ್ರೂಮ್ ಇತ್ತು. ಸೊ ಇದನ್ನಿಗೆ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿಂದ ಇಲ್ಲಿಗೆ ಬಂದರೆ ಇದೊಂದು ನಮ್ಮ ಸ್ಪೇಸ್. ಇಲ್ಲೆಲ್ಲ ಸ್ವಲ್ಪ ಪ್ಲಾಂಟ್ಸ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ಏನೋ ಜೋಕಾಲಿ ಅದೆಲ್ಲ ಇದೆ. ಆ್ಯಂಡ್ ಇಲ್ಲಿ ವಾಶ್ ಮಾಡಿದ ಬಟ್ಟೆ ಸದ್ಯಕ್ಕೆ ಇಲ್ಲಿ ಹಾಕಿದ್ದೀವಿ. ಆ್ಯಂಡ್ ಅಯರ್ನ್ ಮಾಡ್ಕೊಳ್ಳೋಕ್ಕೆ ಜಾಗ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಪ್ಲಾಂಟ್ಸ್ ಇದೆ. ಇದು ನಮ್ಮ ಫೇವ್ರೆಟ್ ಸ್ಪಾಟ್ ಆಫ್ ದ ಹೌಸ್. ಇಲ್ಲಿ ತುಳಸಿ ಗಿಡ ಎಲ್ಲ ಇಟ್ಕೊಂಡು ಅದಕ್ಕೆ ರಂಗೋಲಿ ಎಲ್ಲ ಹಾಕಿದ್ದಾಳೆ ಅಕ್ಕ. ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲೇ ಇದೆ. ಸೊ ವಾಷಿಂಗ್ ಬಟ್ಟೆ ಎಲ್ಲ ಇಲ್ಲಿ ಹಾಕ್ಕೊಂಡ್ಬಿಡ್ತೀವಿ. ಸೊ ದಿಸ್ ಈಸ್ ಅವರ್ ಫೇವ್ರೆಟ್ ಸ್ಪಾಟ್. ಈ ಸ್ಪಾಟಲ್ಲಿ ನಾವು ಮೋಸ್ಟ್ ಆಫ್ ದ ಟೈಮ್ ಸ್ಪೆಂಡ್ ಮಾಡೋದು. ಎಲ್ಲರಿಗೂ ನಮ್ಮ ಮನೇಲಿ ಎಲ್ಲರಿಗೂ ಈ ಸ್ಪಾಟ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಸಿಕ್ಕಾಪಟ್ಟೆ ಗಾಳಿ ಎಲ್ಲ ಇರುತ್ತೆ. ಹಾಗಾಗಿ ಏನೋ ದಿಸ್ ಇಸ್ ದ ಫೇವ್ರೆಟ್ ಸ್ಪೇಸ್. ಗಾಳಿ ಬೆಳಕೆಲ್ಲ ಇರುತ್ತೆ, ಚೆನ್ನಾಗಿರುತ್ತೆ ಇಲ್ಲಿ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಅಂತ. ಆ್ಯಂಡ್ ಅಲ್ಲಿಂದ ಇನ್ನು ಈ ಕಡೆ ಹೋದರೆ ಇಲ್ಲಿ ಉಮೇಸರ್ ಮ್ಯಾಟ್ ಎಲ್ಲ ವಾಶ್ ಮಾಡಿ ಹಾಕಿದ್ದಾಳೆ. ಅಲ್ಲಿಂದ ದ ಸ್ಪೇಸ್. ಹೀಗೆ ಬಂದರೆ ಇಲ್ಲೂ ಎಲ್ಲ ಸಿಕ್ಕಾಪಟ್ಟೆ ಗಿಡಗಳು, ಜಾಗ ಎಲ್ಲ ಅಲ್ಲೂ ಜಾಸ್ತಿ ಇದೆ. ಇಲ್ಲೂ ಸ್ಪೇಸ್ ಇದೆ ಆ ಕಡೆ ಹೋಗೋಕ್ಕೆ. ಹೀಗೆ ಕಾಣುತ್ತೆ ರೋಡು, ಮನೆಯೆಲ್ಲ. ಮತ್ತು ಇಲ್ಲಿ ಮೇಲುಗಡೆ ಹೀಗೆಲ್ಲ ಹೆಂಚೆಲ್ಲ ಹಾಕಿದೆ. ಹಾಗಾಗಿ ಕೂಲ್ ಜಾಸ್ತಿ ಇಲ್ಲಿ ಯಾವಾಗಲೂ. ಸಿಕ್ಕಾಪಟ್ಟೆ ಗಾಳಿ, ಸಿಕ್ಕಾಪಟ್ಟೆ ಕೂಲ್ ಇರುತ್ತೆ ಇಲ್ಲಿ. ಇದು ಜಿಷ್ಣು ಸ್ಪಾಟ್. ಯಾವಾಗ ಬಂದರೂ ಜಿಷ್ಣು ಈ ಬೆಡ್ ಮೇಲೆ ಇಲ್ಲಿ ಗಿಡ ನೋಡಿಕೊಂಡು ಇಲ್ಲಿ ವ್ಯೂ ನೋಡ್ಕೊಂಡು ಕೂತಿರ್ತಾನೆ. ಏನು ಕಂದ, ಹೋಗೋಣ. ಯಾವಾಗಲೂ ಅಪ್ಪು ಬಂದು ಇಲ್ಲಿ ಕೂತ್ಕೊಳ್ಳೋದು, ಹಂಚದ ಮೇಲೆ ಕ್ಲೀನಾಗಿ ಹಾಸ್ಕೊಂಡು ಇಲ್ಲಿ ಕೂತ್ಕೊಳ್ಳೋದು. ಇಲ್ಲಿ ಕೂತ್ಕೊಂಡು ಅಲ್ಲಿ ಆಕಾಶ ನೋಡೋದು, ಫಿಲಮ್ ನೋಡೋದು, ಹಾಗೆಲ್ಲ ಟೈಮ್ ಸ್ಪೆಂಡ್ ಮಾಡೋದು ಅಪ್ಪು. ದಿಸ್ ಇಸ್ ಅಪ್ಪು ಸ್ಪಾಟ್. ಇಲ್ಲೂ ಸ್ವಲ್ಪ ಏನೇನೋ ಡಿಸೈನ್ಸ್ ಎಲ್ಲ ಮಾಡಿಟ್ಟಿದ್ದಾಳೆ ಅಕ್ಕ. ಹಾಗೆ ಅಲ್ಲಿಂದ ಹೀಗೆ ಬಂದರೆ ಅಷ್ಟೇ. ಎಷ್ಟು ನಮ್ಮದು ಮನೆ ಪಿಕಾಚು. ಸೊ ಹೀಗೆ ಇದು ನಂದು ಪಿಕಾಚುದು ಸ್ಪಾಟ್. ಚಿಕ್ಕದಿಂದನೂ ಪಿಕಾಚು ಇದ್ರಲ್ಲಿ ಕುತ್ಕೊಂಡು ಆಟಾಡ್ತಾ ಇರ್ತಾಳೆ. ನನಗೂ ಅಷ್ಟೇ ಇದ್ರಲ್ಲಿ ಕುತ್ಕೊಂಡು ಆಟಾಡೋದಂದರೆ ಇಷ್ಟ. ಇದು ನಮ್ಮ ಮನೆ ಗಾಯ್ಸ್. ಹೋಪ್ ಯು ಆಲ್ ಲೈಕ್ ಡೆಟ್. ನಮ್ಮ ಮನೇನ ಹೋಪ್ ಯು ಲೈಕ್ ಡಿಟ್ ಅಂತ ಹೇಳ್ತಾ ಇನ್ನೇನು ಇಲ್ಲ, ಇಷ್ಟ ಮನೆ. ಆ್ಯಂಡ್ ಇಲ್ಲೂ ಎಲ್ಲ ಹಂಚಿದೆ ನಾನು. ಸೊ ಇಲ್ಲೂ ಎಲ್ಲ ಮೇಲ್ಗಡೆ ಫುಲ್ ಹಂಚ್ ಹಾಕ್ಸ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲೂ ಕೂಲ್ ಇರುತ್ತೆ ಯಾವಾಗ್ಲೂ.
ಆ್ಯಂಡ್ ಕೆಲವುದೆಲ್ಲ ಸ್ವಲ್ಪ ರಿನೋವೇಷನ್ಸ್ ಮಾಡಿದ್ವಿ. ನನ್ನ ಮದುವೆ ಟೈಮಲ್ಲಿ ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡಿದ್ವಿ ಮನೆಗೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ವಿ ಮದುವೆ ಟೈಮಲ್ಲಿ. ಮುಂದ್ಗಡೆ ಇಲ್ಲಿ ಎಲ್ಲ ಸ್ವಲ್ಪ ಕಲ್ಲೆಲ್ಲ ಹಾಕ್ಸ್ಕೊಂಡು ಸ್ವಲ್ಪ ಎಲ್ಲ ರಿನೋವೇಷನ್ಸ್ ಮಾಡ್ಕೊಂಡ್ವಿ. ಕೆಳಗಡೆ ಮನೆ ಕಟ್ಟಿದ್ದು ಹೌಸ್ ವಾರ್ಮಿಂಗ್ ಆಗಿದ್ದು 2000ಅಲ್ಲಿ. ಅದಾದಮೇಲೆ ಸ್ವಲ್ಪ ವರ್ಷ ನಾವು ಕೆಳಗಡೆ ಇದ್ವಿ, ಮತ್ತು ಮೇಲ್ಗಡೆ ಸ್ವಲ್ಪ ಕಟ್ಟಿಸ್ಕೊಂಡ್ವಿ. ಮೇಲ್ಗಡೆ ಮತ್ತು ಫುಲ್ ಒಂದೇ ಸರ್ತಿ ಕಟ್ಟಿಸ್ಲಿಲ್ಲ. ಸೊ ಫಸ್ಟ್ 2 BHK ಆಗಿ ಕಟ್ಕೊಂಡ್ವಿ, ಮತ್ತು ಅದಾದಮೇಲೆ 3 BHK ಮಾಡ್ಕೊಂಡ್ವಿ. ಸೊ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡು ಇಷ್ಟು ಮನೆ ಆಯಿತು. ಐ ಥಿಂಕ್ ಇದು ಆಲ್ಮೋಸ್ಟ್ ಈ ಫುಲ್ ಕಂಪ್ಲೀಟ್ ಮನೆ ಐ ಥಿಂಕ್ ನಾನು 12th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ 2011-2012 ಆ ಟೈಮಲ್ಲಿ ಮನೆ ಇದು ಫುಲ್ ಕನ್ಸ್ಟ್ರಕ್ಷನ್ ಆಗಿತ್ತು. ಮೇಲ್ಗಡೆದು ಫುಲ್ ಕನ್ಸ್ಟ್ರಕ್ಷನ್ ಆಗಿ ಫುಲ್ ರೆಡಿ ಆಗಿತ್ತು. ಆ್ಯಂಡ್ ಈಗೊಂದು 2 years ಬ್ಯಾಕ್ ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡಿ ಚಿಕ್ಕ ಚಿಕ್ಕ ರಿನೋವೇಷನ್ಸ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇದಾಗಿತ್ತು ನಮ್ಮ ಮನೆಯ ಕತೆ. ಇಷ್ಟು ಹಳೆಯ ಮನೆ ನಮ್ಮದು. ಸ್ಟಿಲ್ ಈ ಮನೇಲಿ ಆ್ಯಸ್ ಎ ಸೆಟ್ ಸಿಕ್ಕಾಪಟ್ಟೆ ಮೆಮೊರೀಸ್ ನಮಗೆ, ಡ್ಯಾಡಿ ಜೊತೆಗೆಲ್ಲ ಇದ್ದ ಮೆಮೊರೀಸ್. ಸೊ ನಾವು ಈ ಮನೆ ರೆಂಟ್ ಕೊಡಬಾರ್ದು ಅಂತ ಯಾವಾಗಲೂ ನಮಗೆ ಅದೇ ತಲೆಯಲ್ಲಿ. ಬಿಕಾಸ್ ಡ್ಯಾಡಿ ಇದ್ದ ಮೆಮೊರೀಸ್ ಮತ್ತು ನೆನಪು ಎಲ್ಲ ನಮಗೆ ಈ ಮನೇಲಿದೆ. ಹಾಗಾಗಿ ವಿ ಡೋಂಟ್ ವಾಂಟ್ ಟು ಗಿವ್ ಎನಿ ಒನ್ ಇದು ರೆಂಟ್ ಕೊಟ್ಟು ಇದು ಖಾಲಿ ಮಾಡಿ ಬೇರೆ ಕಡೆ ಎಲ್ಲೂ ಹೋಗೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಅಕ್ಕನನ್ನು ಇಲ್ಲೇ ಬಂದು ಇರೋಕ್ಕೆ ಹೇಳಿದ್ವಿ. ಸೊ ಶಿ ಈಸ್ ಸ್ಟೇಯಿಂಗ್ ಹಿಯರ್. ಹಾಗೆ ಮನೆ ಬೀಗ ಯಾವಾಗಲೂ ಹಾಕಲ್ಲ, ಯಾವಾಗಲೂ ತೆರೆದಿರುತ್ತೆ ನಮ್ಮ ಮನೆ. ಸೊ ಯು ಆಲ್ ವೆಲ್ಕಮ್ ಟು ಮೈ ಹೋಮ್ ಅಂತ ಹೇಳ್ತಾ, ಇನ್ನೂ ಧ್ವನಿಗೆ ಏನಾದರೂ ಕೊಡಬೇಕು ತಿನ್ನೋಕ್ಕೆ. ಸರಿ ಧ್ವನಿ ಬಾಯ್ ಹೇಳು, ಟಾಟಾ ಬಾಯ್. ಇಟ್ಸ್ ಟೈಮ್ ಅಪ್ ಮಮ್ಮ, ಪ್ಲೀಸ್ ಗಿವ್ ಮಿ ಸಮಥಿಂಗ್. ಹೇಳು ಟಾಟಾ, ಹೇಳು ಬಾಯ್ ಬಾಯ್, ಟಾಟಾ ಬಾಯ್. ಓಕೆ ಟಾಟಾ ಬಾಯ್. ಹೆಂಗೆ ಮಾಡೋದು ಕಂದ ಬಾಯ್? ಹಂಗ ಬಾಯ್. ಓಕೆ ಗಾಯ್ಸ್, ಬಾಯ್, ಟೇಕ್ ಕೇರ್, ಲವ್ ಯು.